ನಮ್ಮ ಹೆಸರು ಸೋಮಸುಂದರ್ ರೆಡ್ಡಿ ಅಂತ. ನಮ್ಮ ಅಪ್ಪ ಹೆಸರು ಸೋಮಸುಂದರ್ ರೆಡ್ಡಿ, ನಮ್ಮ ಹೆಸರು ವಿಜಯಲಕ್ಷ್ಮಿ. ನನ್ನ ಹೆಸರು ಅಭಿಷೇಕ್ ಅಂತ, ನನ್ನ ತಮ್ಮನ ಹೆಸರು ಮಯೂರ್ ಅಂತ ಸರ್. ನಮ್ದು ಬಂದ್ಬಿಟ್ಟು ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ. ಮೇಡಮ್ ಇದೆಲ್ಲ ಜಾಸ್ತಿ ಇದರಲ್ಲಿ ಹೆಲ್ಪ್ ಮಾಡಿದ್ದಾರೆ ನಮ್ಮ ಕಡೆಯಿಂದ. ಮೇಡಮ್ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಸರ್. ತುಂಬ ಥ್ಯಾಂಕ್ಸ್ ಮೇಡಮ್ಗೆ. ಅಷ್ಟೇ ಸರ್, ಇನ್ನೇನಿಲ್ಲ. ಬೋರ್ವೆಲ್ಸ್ದು ನೀವು ಕೇಳಿದ ತಕ್ಷಣ ನಿಮಗೆ ಮಾಡಿಕೊಟ್ರು ಸರ್. ತುಂಬ ಹೆಲ್ಪ್ ಮಾಡಿದ್ರು ಸರ್ ನಮಗೆ. ತುಂಬ ಹೆಲ್ಪ್ ಮಾಡಿದ್ದಾರೆ ಮೇಡಮ್ ಅವರು. ತುಂಬ ಥ್ಯಾಂಕ್ಸ್ ಸರ್. ಅದೇ ನಾವು ಮೇಡಮ್ ಪಕ್ಕದಲ್ಲಿ ನಿಂತ್ಕೊಂಡು ಏನೋ ಒಂದು ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ಕ್ಯಾಸಂಬಳ್ಳಿ ಇದರಲ್ಲಿ 30 ವರ್ಷದಿಂದ ಡೈರೆಕ್ಟ್ರು. ನನಗೆ ಬೇಡ ಅಂದ್ರೂ ಕೂಡ ನನಗೆ ಕರೆದು ಕೊಡ್ತಾ ಇದ್ದಾರೆ. ಅದು ಅಲ್ಲದೆ ನಮ್ಮೂರಿನಲ್ಲಿ BMC ಆಗಿದೆ, ಹಾಲು ಉತ್ಪಾದಕ ಸಹಕಾರ ಸಂಘ. ಒಂದು 2 ಕ್ಯಾನ್ ಕಳಿಸಿದ್ವು. ಇವತ್ತು 3000 ಲೀಟ್ರು 2002ರಲ್ಲಿ ಓಪನ್ ಮಾಡಿದ್ದು. ಇವತ್ತಿಗೂ ನಾನೇ ಪ್ರೆಸಿಡೆಂಟು. ನಿನ್ನ ಬಿಟ್ಟು ಯಾರೂ ಬೇಡ ಅಂತ ಆಪೋಸಿಟೇ ಇಲ್ಲ. ಇದುವರೆಗೂ ದುಡಿಸ್ತಾ ಇದ್ದೀವಿ. ಇವತ್ತು BMC ಮಾಡಿದ್ದೀವಿ. 34 ಲಕ್ಷ ರೂಪಾಯಿ ಈ ಪ್ರಾಪರ್ಟಿ ಇದೆ ನಮ್ಮ ಡೈರಿನಲ್ಲಿ. ನಾವು ಅಧ್ಯಕ್ಷರಾದ ಮೇಲೆ ಇವತ್ತು ಅದು ಒಂದು ತಿಂಗಳಿಗೆ 28 ಲಕ್ಷ ಬಂಡವಾಳ ಹಾಲು ಉತ್ಪಾದನೆ ಕೊಡ್ತಾಯಿದ್ದೀವಿ. ಅಷ್ಟರಲ್ಲಿದ್ದೀವಿ. ಇನ್ನು ಸಾಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಬಿಡ್ತಾ ವರ್ಗಗಳ ಅಭಿವೃದ್ಧಿ ನಿಗಮದಿಂದ 25 ಬೋರ್ವೆಲ್ ಫಲಾನುಭವಿಗಳಿಗೂ ಆಯ್ಕೆ ಆಗಿತ್ತು. ಮೊದಲನೇ ಫಲಾನುಭವಿದು ಭೂಮಿ ಪೂಜೆ ಬೋರ್ವೆಲ್ನ ಪೂಜೆಗೆ ಬಂದಿದ್ದೀವಿ. ಇವತ್ತು ಇದು 2 ವರ್ಷದ್ದು, 2023 ಮತ್ತು 24 ಮತ್ತು 2024-25 ಏನು ಆಯ್ಕೆ ಪಟ್ಟಿಯಲ್ಲಿ ದೇವರಾಜ ಅರಸು ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿಯಲ್ಲಿ ಆಯ್ಕೆ ಆಗಿರುವಂಥ ಫಲಾನುಭವಿಗಳದ್ದು ಇದು ಬೋರ್ವೆಲ್ ಡ್ರಿಲ್ ಮಾಡುವಂಥದ್ದು. ಇದಾದಮೇಲೆ ಅಷ್ಟು ಜನದ್ದು 25 ಜನದ್ದು ಹಿಂದೆನೇ ಆಗುತ್ತೆ. ಸೊ ಒಂದು ಜಾಗದಲ್ಲಿ ಮಾತ್ರ ನಾವು ಬಂದಿದ್ದೀವಿ, ಅಧಿಕೃತವಾಗಿ ಪೂಜೆ ಬಂದಿದ್ದೀವಿ. ಸೊ ಇದು ಆಯ್ಕೆ ಪಟ್ಟಿಯಲ್ಲಿ ಸೆಲೆಕ್ಟ್ ಆಗಿರುವಂಥ ಬೆನಿಫಿಷರೀಸ್ ಇವರು. ನಮ್ಮ ತಾಲೂಕು 25 ಮೇಡಮ್ ಟೋಟಲ್. ನಮ್ಮ ತಾಲೂಕು 25 ಇದು ಬರುತ್ತೆ ಇಲ್ಲಿ. ಅಂದರೆ ಹಿಂದುಳಿದ ವರ್ಗಗಳು ಅದರದ್ದೇ ಸಬ್ ಕಾಸ್ಟು 25 ಸೇರಿ ಕಡಿಮೆ ಕೊಟ್ಟಿದ್ರು. ಇನ್ನು ಮುಂದೆ ಅದನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆಯ್ಕೆ ಆಗಿರೋರಿಗೆ ಇವತ್ತಿಂದ ಬೋರ್ವೆಲ್ ಕೊರಿತಾರೆ. ಇವತ್ತಿಂದ ಅಧಿಕೃತವಾಗಿ ಒಂದು ಪೊಸಿಷನಲ್ಲಿ ಇರ್ತಾರೆ. 10-20 ವರ್ಷದಿಂದ ನೀರಿಲ್ಲದೆ ಇರೋ ಒಂದೇ ಒಂದು ಕಾರಣದಿಂದ ಅವರು ಬೆಳೆ ಇಟ್ಕೊಳಕ್ಕಾಗಿರಲ್ಲ. ರಾಗಿ ಕೂಡ ಚೆಲ್ಕೊಳಕ್ಕಾಗದೇ ಇರುವಂಥ ಎಷ್ಟೋ ಪರಿಸ್ಥಿತಿಯಲ್ಲಿರುವಂಥ ರೈತರನ್ನ ನೋಡಿ ಅವರು ಒಂದ್ಸತಿ ಆದರೂ ಅವ್ರ ಜಮೀನಿಗೆ ಬಂದಿದ್ದಾರಂತ. ಇವತ್ತು ನಮ್ಮ ಆಯ್ಕೆ ಪಟ್ಟಿಯಲ್ಲಿ ದೇವರಾಜ ಅರಸು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆಗಿದ್ದಾರೆ. ಪಕ್ಕದಲ್ಲಿ ಕೆರೆನೂ ಇರೋದ್ರಿಂದ ನೀರು ಸಿಗುತ್ತೆ. ಈ ಥರ ಎಷ್ಟೋ ರೈತರು 10 ವರ್ಷಗಳು, 5 ವರ್ಷಗಳು, ಇನ್ನೂ ಜಾಸ್ತಿ ವರ್ಷಗಳ ಕಾಲ ಸರ್ಕಾರದ ಒಂದು ಸವಲತ್ತು ನಮಗೆ ಸಿಗಲಿ ಅಂತ ತಪಸ್ಸು ಮಾಡಿರ್ತಾರೆ. ಅಂಥ ಒಂದು ಅವಕಾಶ ಇವತ್ತು ಅವರಿಗೆ ಸಿಕ್ಕಿದೆ ಅಂದರೆ ಇದನ್ನೊಂದು ಗೋಲ್ಡನ್ ಆಪರ್ಚುನಿಟಿ. ಅವ್ರಿಗೆ ಶಕ್ತಿ ಇರಲ್ಲ 5 ಲಕ್ಷವರೆಗೂ ದುಡ್ಡು ಖರ್ಚು ಮಾಡಿ ಬೋರು ಡ್ರಿಲ್ ಮಾಡಿ ಮತ್ತೆ ಪಂಪು, ಮೋಟ್ರು ಮತ್ತು ಕರೆಂಟ್ ಕನೆಕ್ಷನ್ಸು ಇವೆಲ್ಲ ಕೊಡಿಸ್ಕೊಳ್ಳುವಂಥ ಅವ್ರದ್ದೇ ಆದ ಶಕ್ತಿ ಇರಲ್ಲ. ಅಂಥವ್ರಿಗೆ ಇದೊಂದು ಸರ್ಕಾರದಲ್ಲಿ ತುಂಬ ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಅದರಲ್ಲಿ ಆಯ್ಕೆ ಆಗಿರುವಂಥ ಫಲಾನುಭವಿಗಳು ಅವ್ರದ್ದು ಜಾಗ ಇದೆ, ಮಕ್ಕಳೆಲ್ಲ ಅವರೇ ಸ್ವಂತ ದುಡಿಯೋವಂಥದ್ದು ಮಾಡ್ತಿದ್ರು. ಇವತ್ತು ಬೋರಲ್ಲಿ ನೀರು ಸಿಕ್ಕಿದ್ರೆ ಅವ್ರು ಇಲ್ಲೂ ಕೂಡ ಬೆಳೆ ಇಡ್ತಾರೆ, ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾನೆ ನೋಡಿ ಈ ವಯಸ್ಸು ಮಗ. ಆದರೆ ಅವ್ರ ಜಮೀನಿದೆ ತುಂಬ ವರ್ಷಗಳ ಕಾಲ, ಆದರೆ ಏನೂ ಬೆಳೆ ಇಡೋಕ್ಕಾಗಿಲ್ಲ. ಸೊ ತಾಯಿ ಹೆಸರಲ್ಲಿ ಬೋರ್ವೆಲ್ನ ಡ್ರಿಲ್ ಮಾಡಿರೋದು ನಮ್ಮ ಮುಖಂಡರು ಭಾಳ ವರ್ಷಗಳಿಂದ ಡೈರಿ ಸೊಸೈಟಿ ಅಧ್ಯಕ್ಷರು ಆಗಿದ್ದರು ರಮಣಾರೆಡ್ಡಿ ಅವರು. ಭಾಳ ವರ್ಷಗಳ ಕಾಲದಿಂದನೂ ಕೂಡ ಅವರ ಆಸೆ ಆಗಿತ್ತು ಈ ಜಾಗದಲ್ಲಿ ನೀರು ನೋಡಬೇಕು ಅಂತಂದ್ಬಿಟ್ಟು. ಇವತ್ತು ದೇವರು ಅದು ಒಂದು ಅವ್ರ ಆಸೆ ಏನಿದೆ, ಅವರು ಏನೆಲ್ಲ ಬಡವ್ರಿಗೆ ಸೇವೆ ಮಾಡಿದ್ದಾರೆ ಅದೊಂದು ಈಡೇರಲಿ ಅಂತ ಹೇಳ್ತೀನಿ.